ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರುಚಿಯಾಗಿ ಶುಚಿಯಾಗಿ ಸ್ಯಾಂಡ್ವಿಚ್ನ ಮನೇಲಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಆರೋಗ್ಯಕರವಾದ ಮಯಾಸ್ನ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ. ಮಯಾಸ್ ಮಾಡೋಕ್ಕೆ ಬೇಕಾಗಿರೋದು ಮೊದಲಿಗೆ ಗೋಡೆ ಮೀನ ತಗೊಂಡು 10 ನಿಮಿಷ ನೀರಿನಲ್ಲಿ ನೆನೆಸೋದು. ಆಮೇಲೆ ಆ ನೀರು ಸೀಜರ್ಗೆ ಹಾಕಿ ಅದಕ್ಕೆ ಪೆಪ್ಪರ್ ಮತ್ತು ಸ್ವಲ್ಪ ಸಾಲ್ಟ್ ಹಾಗೆ ವಿನೆಗರ್ನ ಹಾಕೋದು. ಇನ್ ಕೇಸ್ ವಿನೆಗರ್ ಇಲ್ಲ ಮನೆಯಲ್ಲಿ ಅಂತ ಅಂದರೆ ನಿಂಬೆಹಣ್ಣು ರಸನೂ ಹಾಕಿ ಮಾಡ್ಬೋದು. ಅದನ್ನು ಮಿಕ್ಸ್ ಮಾಡಿದ್ರೆ ನಿಮಗೆ ಹೋಮ್ ಮೇಡ್ ಮಯಾಸ್ ರೆಡಿ. ಇದನ್ನು ಹೆಚ್ಚಿಗೆ ಬೇಕಾದರೂ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡ್ಬೋದು. ನೆಕ್ಸ್ಟು ನಮಗೆ ಸ್ಯಾಂಡ್ವಿಚ್ ಮಾಡೋಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಬೇಕು. ಈರುಳ್ಳಿ ಮತ್ತು ಟೊಮೊಟೊನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಹಾಗೆ ಸೌತೆಕಾಯಿ ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಮತ್ತು ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಅದನ್ನು ತಿನ್ನೋದಕ್ಕೆ ಟೊಮೊಟೊ ಕೆಚಪ್ ಮತ್ತು ಬ್ರೆಡ್ಡು ಎಷ್ಟನ್ನ ತೊಗೊಂಡಿದ್ದೀನಿ ಸ್ಯಾಂಡ್ವಿಚ್ ಮಾಡೋಕ್ಕೆ. ಓಕೆ, ನೆಕ್ಸ್ಟು ಬ್ರೆಡ್ಗೆ ನಾವೇನು ಮಾಡಿಟ್ಕೊಂಡಿದ್ದೀವಿ ಅದು ಮಯಾಸ್ನ ನೀಟಾಗಿ ಅಪ್ಲೈ ಮಾಡಬೇಕು. ಎಷ್ಟು ಹಚ್ಚುತ್ತೀರೋ ಅಷ್ಟು ಟೇಸ್ಟಿ ಚೆನ್ನಾಗಿರುತ್ತೆ. ಸೊ ನೀಟಾಗೆಲ್ಲ ಅಪ್ಲೈ ಆದಮೇಲೆ ಅದ್ರ ಮೇಲೆ ಈರುಳ್ಳಿನ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಏನು ಪೀಸ್ ಮಾಡ್ಕೊಂಡಿದ್ದೀವಿ ಈ ಈರುಳ್ಳಿನ ನೀಟಾಗಿ ಸ್ಪ್ರೆಡ್ ಮಾಡಿ, ಅದಾದ ನಂತರ ಟೊಮೊಟೊನೂ ಹಾಕಿ ನಿಮ್ಗೆ ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು. ಬಟ್ ನಾನು ಈರುಳ್ಳಿ, ಟೊಮೊಟೊ ಮತ್ತು ಕುಂಕುಂಬರ್ ಅಂದರೆ ಸೌತೆಕಾಯಿನ ಮಾತ್ರ ಯೂಸ್ ಮಾಡಿದ್ದೀನಿ. ಸೊ ಅದೆಲ್ಲ ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ. ಸೊ ಅದಾದ ನಂತರ ಮಯಾಸ್ದು ಏನಿದೆ ಸಾಸು ಅದನ್ನು ಮತ್ತೆ ಅದ್ರ ಮೇಲ್ಗಡೆ ಎಲ್ಲ ಕಡೆ ನೀಟಾಗಿ ಈವನ್ನಾಗಿ ಸ್ಪ್ರೆಡ್ ಮಾಡ್ತೀನಿ. ನೀಟಾಗಿ ಸ್ಪ್ರೆಡ್ ಆದಮೇಲೆ ಪಿಂಚ್ ಆಫ್ ಸಾಲ್ಟ್ ಹಾಕೋಣ. ಸೊ ಪಿಂಚ್ ಸಾಲ್ಟ್ ಹಾಕಾದ್ಮೇಲೆ ಇನ್ನೊಂದು ಸ್ಲೈಸ್ ಬ್ರೆಡ್ನ ತೊಗೊಂಡು ಅದನ್ನು ಕ್ಲೋಸ್ ಮಾಡ್ತೀನಿ. ಸೊ ಕ್ಲೋಸ್ ಮಾಡಿ ನೆಕ್ಸ್ಟ್ ಫಿಲ್ಲಿಂಗ್ ಆದಮೇಲೆ ಅದನ್ನು ಸ್ಯಾಂಡ್ವಿಚ್ ಮೇಕರಲ್ಲಿ ಸುಡೋಣ. ನಿಮ್ಮನೆ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂತಂದರೆ ತವದ ಮೇಲೂ ಸುಟ್ಕೋಬೋದು, ಆಗಲೂ ಚೆನ್ನಾಗಿರುತ್ತೆ. ಸೊ ಆ ಸ್ಯಾಂಡ್ವಿಚ್ ಮೇಕರ್ಗೆ ಒಂಚೂರು ಲೈಟಾಗಿ ತುಪ್ಪ ಸವರಿ ಏನು ಫಿಲ್ಲಿಂಗ್ ಬ್ರೆಡ್ ಇತ್ತು ಅದನ್ನು ಅದ್ರ ಮೇಲೆ ಇಟ್ಟು ಸುಡ್ತಾಯಿದ್ದೀನಿ. ಅದನ್ನು ಒಂದು ಕಡೆ 2 ಮಿನಿಟ್ಸ್ ಮತ್ತೊಂದು ಕಡೆ ರಿವರ್ಸ್ ಮಾಡಿ ಇನ್ನೊಂದು 2 ಮಿನಿಟ್ಸ್ ಬೇಯಿಸ್ಕೋಬೇಕು ಅಷ್ಟೇ. ಸೊ ಸ್ಯಾಂಡ್ವಿಚ್ ರೆಡಿಯಾಗುತ್ತೆ. ನಿಮಗೆ ಹೋಟೆಲಲ್ಲಿ ಯಾವ ಥರ ನೋಡೋಕ್ಕೆ ಸಿಗುತ್ತೋ ಅಥವಾ ಹೋಟೆಲ್ ಅಥವಾ ಚಾಟ್ ಸೆಂಟ್ರಲ್ಲಿ ಸಿಗುತ್ತೋ ತಿನ್ನೋದಕ್ಕೆ ಅದೇ ಟೇಸ್ಟಲ್ಲಿ ಅದೇ ಟೆಕ್ಸ್ಚರಲ್ಲಿ ನೋಡೋಕ್ಕೂ ಅದೇ ಥರ ಇರುತ್ತೆ. ಸೊ ನೀವು ಮನೇಲಿ ಆರಾಮಾಗಿ ಮಾಡ್ಕೋಬೋದು. ಮಾಡಿ ನಿಮ್ಗೆ ಇಷ್ಟ ಬಂದವ್ರಿಗೆ ಸರ್ವ್ ಮಾಡಿದ್ರೆ ತುಂಬಾ ಖುಷಿ ಪಡ್ತಾರೆ. ಇದನ್ನು ಟೊಮೊಟೊ ಕೆಚಪ್ ಜೊತೆ ತಿನ್ಬೋದು ಅಥವಾ ಹಾಗೇನೂ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.